ಅಮ್ಮ ಬರೋಕೆ ಎಷ್ಟು ದಿನ ಆಗುತ್ತೆ? ಅದೆಲ್ಲ ನಿಮ್ಮ ಪಿಂಕಿ ಅಮ್ಮಮ್ಮನ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹುಷಾರಾಗ್ಬೇಕಲ್ಲ. ನಾನು ಎಷ್ಟು ಸಲ ಹೇಳಿದ್ದೀನಿ ಅವ್ರಿಗೆ ಒಬ್ಬ ಕೆಲಸದವ್ರನ್ನ ಇಟ್ಕೊಳ್ಳಿ ಅಂತ. ನನ್ನ ಮಾತೇ ಕೇಳಲ್ಲ. ನನಗೇನಾಗಿದೆ, ನಾನು ಗಟ್ಟಿಮುಟ್ಟಾಗಿದ್ದೀನಿ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂತ ಒಂದೇ ಹಠ. ಈಗ ನೋಡು, ಕಾಲು ಏಟ್ ಮಾಡ್ಕೊಂಡಿದ್ದಾರೆ. ಅದು ಸರಿ ಹೋಗ್ಬೇಕು ಅಂದ್ರೆ ವಾರಗಟ್ಟಲೆ ಹಿಡಿಯತ್ತೆ. ಅಲ್ಲಿವರೆಗೂ ನಿಮ್ಮಮ್ಮ ಈ ಕಡೆ ತಲೆನೇ ಹಾಕೋದಿಲ್ಲ, ಅಲ್ಲೇ ಇರ್ತಾಳೆ. ನಾವು ತುಂಬಾ ದಿನ ಆಯ್ತು ಅವ್ರನ್ನ ನೋಡಿ. ಪಾರ್ಥ, ನಾವು ಪಿಂಕಿ ಅಮ್ಮಮ್ಮನ ನೋಡಕ್ ಹೋಗೋಣ ಅಲ್ವಾ? ಶೋರ್. ಮತ್ತೆ ಅದಕ್ಕೆ ಈಗ ಅಣ್ಣ ಹೇಗಿದ್ದಾನೆ? ಇಂಪ್ರೂವ್ಮೆಂಟ್ಸ್ ಇದೆ ತಾನೆ? ಬರೀ ಇಂಪ್ರೂವ್ಮೆಂಟ್ ಅಲ್ಲ, ಜೀವ ಇವಾಗ ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ. ಮೊದಲಿನ ಹಾಗೆ ಒಳ್ಳೆಯವನಾಗ್ಬಿಟ್ಟಿದ್ದಾನೆ. ಆಕ್ಚುಲಿ ಅದಕ್ಕೆಲ್ಲ ನಿನಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ನೀನ್ ಕೊಟ್ಟ ಡೋಸಿಂದಾನೆ ಎಲ್ಲ ಚೇಂಜ್ ಆಗಿತ್ತು. ಬಟ್ ಮಹಿ, ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಎರಡು ತುಂಬಾ ಇಂಪಾರ್ಟೆಂಟ್. ಇದೊಂಥರ ಕೋರ್ಸ್ ಕಂಪ್ಲೀಟ್ ಮಾಡ್ದಂಗೆ, ಕಾಯಿಲೆ ಫುಲ್ ವಾಸಿ ಆದಂಗೆ. ಡೋಸ್ ಮೇಲೆ ಡೋಸ್ ಕೊಟ್ಟು ಕೊಟ್ಟು ಈಗ ಒಂದು ರಿಸಲ್ಟ್ ಬಂದಿದೆ ಅಲ್ವಾ ಮಾವ? ನಿಜ. ಕೆತ್ತಿ ಕೆತ್ತಿ ಕೆತ್ತಿದ ಮೇಲೇನೆ ಒಂದು ಶಿಲೆ ಶಿಲ್ಪ ಆಗೋದು. ಆದರೆ ನಮ್ಮ ಮಗನ ವಿಚಾರದಲ್ಲಿ ನನಗೇನು ಬೇಜಾರು ಗೊತ್ತಾ? ನಮ್ಮ ಜೀವ ಆಕ್ಚುಲಿ ಮೊದಲು ನೀಟಾಗಿ ಕೆತ್ತಿಟ್ಟಿರೋ ಶಿಲ್ಪ ಆಗಿದ್ದ. ಆದರೆ ಸವಾಶ್ ದೋಷದಿಂದ ಶಿಲ್ಪ ಆಗಿದ್ದವನು ಶಿಲೆ ಆಗ್ಬಿಟ್ಟ, ಕಲ್ಲಾಗ್ಬಿಟ್ಟ. ಸತ್ಯ, ಈಗ ಮೊದಲ ಥರ ಆಗಿದ್ದಾನಲ್ಲ, ನಮ್ಗೆ ಅದೇ ನೆಮ್ಮದಿ. ಕಳೆದೋಗಿರೋ ನಮ್ಮ ಮಗ ನಮಗೆ ವಾಪಸ್ ಸಿಕ್ಕದ್ನಲ್ಲ ಅನ್ನೋ ಸಂತೋಷ ಇದೆ. ಮಹಿಮಾ ಹೇಳ್ದಂಗೆ ನಾವೇನೇ ಪ್ರಯತ್ನ ಪಟ್ಟಿದ್ರು ಕೊನೆಗೆ ಅಪ್ಪಿ ಮಾತೆ ಕೆಲಸಕ್ಕೆ ಬಂದಿದ್ದು. ಸೊ ನಮ್ಮೆಲ್ಲರ ಪರವಾಗಿ ನಿನಗೂ ಕೂಡ ಒಂದು ಥ್ಯಾಂಕ್ಸ್. ಅಯ್ಯೋ ಅಪ್ಪ, ನೀವೀಗೆಲ್ಲ ಹೇಳ್ಬೇಡಿ, ನನಗೆ ಮುಜುಗರ ಆಗತ್ತೆ. ಅಯ್ಯೋ, ಅದರಲ್ಲೇನಿದೆಯಮ್ಮ, ನಿನ್ನಿಂದೇನೋ ಸಹಾಯ ಆಗಿದೆ ಅಂದರೆ ನಿನಗೆ ಥ್ಯಾಂಕ್ಸ್ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಒಂದು ರೀತಿಲಿ ನೋಡೋಕೆ ಹೋದರೆ ನೀನು ಕೂಡ ನಮ್ಮ ಕೈ ತಪ್ಪು ಹೋಗಿದ್ದೆ. ನಮ್ಮಿಂದ ದೂರ ಆಗ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ನಮಗೋಸ್ಕರ ಬದಲಾದ್ಯಲ್ಲ, ನಮಗೋಸ್ಕರ ನಿನ್ನ ಮನಸ್ಸು ಮಿಡಿತಲ್ಲ, ನನಗದೇ ಸಂತೋಷ. ನಮ್ಮ ಜೊತೆ ಸರಿ ಹೋದಾಗೆ ನಿಮ್ಮ ಅಕ್ಕನ ಜೊತೆನೂ ಸರಿ ಹೋಗ್ಬೋದಲ್ವ ಕಂದ? ಯಾಕಿಷ್ಟು ಕೋಪ? ಇನ್ನು ಎಷ್ಟು ದಿನ ಅಂತ ಸಾಧಿಸ್ತೀಯ? ಬಿಟ್ಬಿಡು. ಹೌದು ಅಪೇಕ್ಷಾ. ಅಕ್ರೆ, ಥ್ಯಾಂಕ್ ಯು. ಮಲ್ಲಿ, ನೀನೇ ತರೋದಕ್ಕೆ ಹೋದೆ? ಮನೇಲಿ ಅಷ್ಟು ಜನ ಕೆಲಸದವ್ರಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಆಗ್ತೈತಲ್ವಾ? ಯಾಕಕ್ಕಾರೆ ನಾನ್ ಮಾಡ್ಕೊಂಡ್ ಬಂದ್ರೆ ಹೊಟ್ಟೆಗೆ ಇಳಿಯಕ್ಕಿಲ್ವಾ? ಹೋಗಿ ಅಕ್ಕಾರೆ, ನನ್ ಸೇವೆ ಮಾಡಕ್ಕೆ ಬಿಡಕ್ಕಿಲ್ಲ ನೀವು. ಮಲ್ಲಿ, ಅದ್ ಹಾಗಲ್ಲ. ಮತ್ತೆ ಹೆಂಗೆ ಹೇಳಿ? ಅಲ್ಲ, ನನಗೂ ಹೇಳೋದಕ್ ಬಿಡು. ನೋಡು, ನೀನು ಈ ಮನೆ ಕಿರಿ ಸೊಸೆ, ಅಷ್ಟಲ್ಲದೆ ನೀನು ನನ್ನ ಮುದ್ದಿನ ತಂಗಿ. ತಾತ ನಿನ್ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನನ್ ಮುದ್ದಿನ ಮಲ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿನ್ ಜವಾಬ್ದಾರಿನ ನನಗ್ ವಹಿಸಿದ್ದಾರೆ. ಹೀಗಿರೋವಾಗ ನೀನೇನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟದಾಗ ನಿನಗೇನಾದ್ರೂ ಆದ್ರೆ ನನ್ ತಾತನ್ಗೆ ಏನಂತ ಹೇಳಿ, ಹೇಗ್ ಮುಖ ತೋರಿಸ್ಲಿ ಹೇಳು? ಹಬ್ಬಬ್ಬಬ್ಬ ಅಕ್ಕರೆ, ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ಬಿಡ್ಬಿಡಿ. ಆದ್ರೆ ಏನ್ ಗೊತ್ತಾಕರೆ, ನಂಗೆ ಇದೆಲ್ಲ ಮಾಡ್ಬೇಕು ಅಂತ ತುಂಬಾನೇ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಒಡ ಹುಟ್ಟೋರು ಯಾರೂ ಇಲ್ಲ ಅಲ್ಲ. ಹುಟ್ತಾ ಬೆಳೀತಾ ಒಬ್ಬೊಬ್ಳೆ ಬೆಳೆದ್ಬಿಟ್ಟೆ. ಅಕ್ಕ ತಂಗಿಯ ಸಂಬಂಧ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆ ಸ್ಥಾನ ತುಂಬಿದವರು ನೀವು. ಹಳಿ ತಪ್ಪಿದ ನನ್ನ ಜೀವನನ ಸರಿ ಮಾಡಿದ್ ನೀವೇ ಅಲ್ವಾ ಅಕ್ಕಾರ? ಅದು ಅಲ್ಲದೆ ನಾನು ಬಸ್ರಿ ಆಗಿದ್ದಾಗ ನನ್ನ ಇಷ್ಟೊಂದು ಸಂದಾಗ ನೋಡ್ಕೊಂಡಿದ್ದೀರಾ. ಓ, ನಾನು ನಿನ್ನ ಆಗ ಆ ರೀತಿ ನೋಡ್ಕೊಂಡಿದ್ದಕ್ಕೆ ಈಗ ನೀನ್ ಋಣ ತೀರಿಸ್ತಿದ್ಯಾ? ಅಕ್ಕರೆ, ನೀವು ಋಣಗಿಣ ಅಂತೆಲ್ಲ ಹೇಳ್ಬಿಡಿ. ಋಣ ಎಲ್ಲ ತುಂಬಾನೇ ಸಣ್ಣ ಪದ. ನಿಮ್ ಋಣ ನಿಮ್ಗೆ ಯಾವತ್ತೂ ತೀರ್ಸಕ್ಕಾಗಿಲ್ಲ. ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮ ಬಂದು ತೀರ್ಸಕ್ಕಾಗಿಲ್ಲ. ಸಾಕ್ ಮಲ್ಲಿ, ಎಷ್ಟಂತ ಹೊಗಳ್ತೀಯ? ಹೋಗ್ಲಿ ಹೋಗ್ಲಿ, ನೀನ್ ನನ್ ಅಟ್ಟಕ್ಕೆ ಏರಿಸ್ತಿದ್ಯಾ? ಅಟ್ಟನೂ ಇಲ್ಲ ಚಟ್ಟನೂ ಇಲ್ಲ ಅಕ್ಕರೆ. ಚಟ್ಟನ? ಕ್ಷಮಿಸಿ ಅಕ್ಕರೆ, ಬಾಯ್ ತಪ್ಪ ಬಂದ್ಬಿಡ್ತು. ಏನೋ ಅನ್ಕೋಬಿಡಿ. ನಮ್ದೊಂಥರ ಸಹೋದರಿ ವಾತ್ಸಲ್ಯ ಇದ್ದಂಗೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ನನ್ಗೆ ಹೇಳ್ಬೇಕು. ನೀವು ಕುಂತ ಜಾಗದಿಂದ ಅಲ್ಲಾಡಂಗಿಲ್ಲ, ಅಲ್ಲೇ ಕೂತು ಏಮಲ್ಲಿ ಬಾ ಇಲ್ಲಿ ಅನ್ಬೇಕು. ಯಾಕೆ ಹೋಗ್ತಾ ಇದ್ದೀರಾ? ಏನಿಲ್ಲ, ನಿನ್ ಮಾತ್ ಕೇಳಿ ನಗು ಬಂತು ಅಷ್ಟೇ.
ನಗಿ ನಗಿ ಎಷ್ಟೇ ಆದ್ರೂ ನಾ ಹಳ್ಳಿಯಿಂದ ಬಂದೋಳಲ್ವಾ, ಅದಕ್ಕೆ ನಾನು ಏನೇ ಮಾತಾಡಿದ್ರು ಒಂದು ತಪ್ಪು ಕಂಡು ಹಿಡಿತಾನೆ ಇರ್ತೀರ. ಅಯ್ಯೋ ನಿಜವಾಗ್ಲೂ ಆ ರೀತಿ ಏನೂ ಇಲ್ಲ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಹಾಗಾದ್ರೆ ನೀವು ಹಿಂಗೆಲ್ಲ ಮಾಡ್ಬೇಡಿ. ನೀವು ಈ ಥರ ಎಲ್ಲ ಕ್ಷಮೆ ಕೇಳೋದು ಬಾಬಾ ಏನಾದ್ರು ನೋಡ್ಬಿಟ್ರೆ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ನೀವು ಬೆಳಗ್ಗೆ. ಈಗಲೇ ರೆಡಿಯಾಗಿ ಕೊಡ್ತೀನಿ ನಾನು. ಇದೇ ಖುಷಿಗೆ ಸಂಜೆ ನಿಮ್ಮನ್ನು ಪಾರ್ಟಿ ಕರ್ಕೊಂಡು. ಓಕೆ ಬಾಯ್. ಸರಿ, ನೀವು ಆರಾಮಾಗಿ ಹಾಲು ಕುಡೀರಿ. ನಾನು ಇವತ್ತು ಮಧ್ಯಾಹ್ನಕ್ಕೆ ಏನಾರ ಸ್ಪೆಷಲ್ ಆಗಿ ಅಡುಗೆ ಮಾಡಿಸ್ತೀನಿ. ಅದಕ್ಕೆ ನಗ್ತಾ ಇದ್ದೆ. ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮೊದಲೇ ಅದು ನನಗಿಂತ ಜಾಸ್ತಿ. ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ತನ್ನ ಬುದ್ಧಿನ ಬಿಡಲ್ಲ ಅಂತಾರಲ್ಲ, ಹಾಗೆ ಇಷ್ಟಕ್ಕೆ ಲಾಯಕ್ ನೀನು. ಈ ಥರ ನಿಮ್ಮ ಮಕ್ಕನ ಚಾಕರಿ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹೀಗೆ ಬಿದ್ದಿರಬೇಕು. ಚೇಪೆಕಾಯಿ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ನಿನಗೆ, ನೀಟಾಗಿ ಸೂಟ್ ಆಗುತ್ತೆ. ಹೌದು, ನೀವು ನೆಟ್ಟಗಿದ್ದಿದ್ರೆ, ನೀವು ನನ್ನನ್ನು ಸರಿಯಾಗಿ ನಡ್ಸ್ಕೊಂಡಿದ್ರೆ, ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇದೇ ಥರ ಸೇವೆ ಮಾಡ್ತಾ ಇದ್ದೆ. ಇದೇ ಥರ ಏನು ಇದಕ್ಕೂ ಮೇಲ್ ಮಾಡ್ತಾ ಇದ್ದೆ. ಆದರೆ ಏನು ಮಾಡೋದು, ನಿಮಗೆ ನನ್ನ ಸೇವೆಗಿಂತ ಹೊರಗಡೆ ಉರುಳು ಸೇವೆನೇ ಇಷ್ಟ ಅಲ್ವಾ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಚೀಪ್ ಚೀಪಾಗೆಲ್ಲ ಮಾತಾಡೋ. ಸಾಕು, ಸುಮ್ಮನೆ ಕಂಡಿದ್ದೀನಿ. ನೀವು ಹಂಗೆ ನಡ್ಕೋಬೋದು, ನಾನು ಹಿಂಗೆ ಮಾತಾಡಬಾರ್ದು ಅಲ್ವಾ? ಚೆನ್ನಾಗಿರೋದಿಲ್ಲ ಮಲ್ಲಿ, ಇವೆಲ್ಲ ಒಳ್ಳೇದಲ್ಲ. ಹದ್ದು ಬಸ್ತಲ್ಲಿರೋ. ಏನ್ ಮಾಡ್ತೀರಾ? ಏನ್ರಿ ಮಾಡ್ಬಿಡ್ತೀರಾ? ಜೀವ ತೆಗಿತೀರಾ? ಪರವಾಗಿಲ್ಲ, ಜೀವ ತೆಗೆದ್ರೂ ನನಗಾಗಿರೋ ಅನ್ಯಾಯದ ಬಗ್ಗೆ ನಾನು ಮಾತಾಡ್ದಂತೂ ಸುಮ್ಮನೆ ಇರಲ್ಲ. ಹಂಗೆಲ್ಲ ಹೊಸ್ಕಾಕಕ್ಕೆ ನಾನೇನು ಸೊಳ್ಳೆ ಅಲ್ಲ, ತಿಗಣೇನೂ ಅಲ್ಲ. ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ, ಹೋಗಿ. ಹೊಸ್ಕಾಕಲ್ಲ ಕಣೆ ನಿನ್ನನ್ನು.